Brought to you by V-Guard, co-powered by Sensodyne and Vimal. Bayalli Heli Kesari. Associate sponsor Ultratech Cement. Co-sponsored by Saptagiri NPS University. BSY ಗೆ ಬಿಗ್ ರಿಲೀಫ್. ಪೋಕ್ಸೋ ಕೇಸ್ನಲ್ಲಿ BSY ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. BSY ಬಂಧಿಸದಂತೆ ಹೈಕೋರ್ಟ್ ಆದೇಶ ನೀಡಿದೆ. ಪೋಕ್ಸೋ ಕೇಸ್ನಲ್ಲಿ BSY ಗೆ ತಾತ್ಕಾಲಿಕ ರಿಲೀಫ್ ಇದು. BSY ಪರ ವಾದ ಆಲಿಸಿದಂತ ವಕೀಲರ ವಾದ ಪ್ರತಿವಾದ ಆಲಿಸಿದಂತಹ ಕೋರ್ಟ್ ಸದ್ಯಕ್ಕೆ Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ತಾತ್ಕಾಲಿಕ ರಿಲೀಫ್ ನೀಡಿದೆ. ಪೋಕ್ಸೋ ಕೇಸ್ನಲ್ಲಿ BSY ಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದು. ಈಗಾಗಲೇ ವಾರೆಂಟ್ ಕೂಡ ಜಾರಿಯಾಗಿತ್ತು. ಆದರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ದಂತಹ BSY ಇನ್ನು ತನಿಖೆಗೆ ಹಾಜರಾಗುವಂತೆ BSY ಗೆ ಹೈಕೋರ್ಟ್ ಸೂಚನೆ ನೀಡಿದೆ. ಪೋಕ್ಸೋ ಕೇಸ್ನಲ್ಲಿ BSY ಗೆ ಬಿಗ್ ರಿಲೀಫ್. ಯಾವಾಗ ಬೇಕಾದರೂ BSY ಬಂಧನವಾಗುವಂತಹ ಸಾಧ್ಯತೆ ಇತ್ತು. ಆದರೆ ಈಗ ಹೈಕೋರ್ಟ್ ಬಿಗ್ ರಿಲೀಫ್ ಅನ್ನು ನೀಡಿದೆ. ಇನ್ನು ವಾರೆಂಟ್ ಕೂಡ ಜಾರಿಯಾಗಿತ್ತು. ವಾರೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಇವತ್ತು ಪ್ರಶ್ನೆಯನ್ನ ಮಾಡಿತು. ಇವತ್ತು BSY ಪರ ವಕೀಲರು ಸಲ್ಲಿಸಿದಂತಹ ಅರ್ಜಿ ಏನಿದೆ, ಪ್ರಕರಣವನ್ನ ರದ್ದು ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಆ ಅರ್ಜಿಯ ವಿಚಾರಣೆಯನ್ನು ನಡೆಸಲಾಗಿದೆ. ಅರ್ಜಿಯ ವಿಚಾರಣೆ ನಡೆಸಿದಂತಹ ಕೋರ್ಟ್ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ನೀಡಿದೆ. ಏನು ಅಂತಂದ್ರೆ ಸದ್ಯಕ್ಕೆ BSY ಬಂಧನ ಬೇಡ ಅಂತ, ಸೋಮವಾರ ವಿಚಾರಣೆಗೆ ಹಾಜರಾಗ್ತೀನಿ ಅಂತ BSY ಈಗಾಗಲೇ ಪೊಲೀಸರು ಕೊಟ್ಟಂತಹ ನೋಟಿಸ್ಗೆ ಉತ್ತರವನ್ನ ಕೊಟ್ಟಿದ್ರು. ಅದರಿಂದಾಗಿ ಸೋಮವಾರ ವಿಚಾರಣೆಗೆ ಹಾಜರಾಗಿ ಅನ್ನೋ ಒಂದು ಸೂಚನೆಯನ್ನ ಕೂಡ ಹೈಕೋರ್ಟ್ ಕೊಟ್ಟಿರುವಂಥದ್ದು. ಈ ಮುಖಾಂತರ ಯಡಿಯೂರಪ್ಪಗೆ ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದಾಗುತ್ತೆ. ಅದರಿಂದಾಗಿ ಸೋಮವಾರ ಯಡಿಯೂರಪ್ಪ ವಿಚಾರಣೆಗೆ ಹಾಜರಾಗ್ತಾರೆ. ಅದಾದ ನಂತರ ವಿಚಾರಣೆ ಯಾವ ರೀತಿಯಾಗಿ ಆಗುತ್ತೆ, ಅದಾದ ನಂತರ ಏನಾಗುತ್ತೆ ಅನ್ನೋದು ಸದ್ಯಕ್ಕಾದ ನೋಡಬೇಕಾಗಿದೆ. ಆದರೆ ಇವತ್ತು ಯಡಿಯೂರಪ್ಪ ಪರ ವಕೀಲರು ಈ ಒಂದು ಪ್ರಕರಣವನ್ನ ರದ್ದು ಕೋರಿ ಸಲ್ಲಿಸಿದ್ದಂತಹ ಅರ್ಜಿಯ ವಿಚಾರಣೆಯನ್ನ ಹೈಕೋರ್ಟ್ನಲ್ಲಿ ನಡೆಸಲಾಯಿತು. ವಾದ ಪ್ರತಿವಾದ ಆಲಿಸಿದಂತಹ ಕೋರ್ಟ್ ಸದ್ಯಕ್ಕೆ BSY ಗೆ ಬಿಗ್ ರಿಲೀಫ್ ನೀಡಿದೆ. ಇನ್ನು BSY ಪರ ವಕೀಲರು ತಮ್ಮದೇ ಆದಂತಹ ವಾದವನ್ನ ಮಂಡಿಸಿದ್ದಾರೆ. ಅಂದ್ರೆ ಇದು ಉದ್ದೇಶಪೂರ್ವಕವಾದಂತಹ ಒಂದು ಪ್ರಕರಣ ಆಗಿದೆ. BSY ವಿರುದ್ಧ ದೂರು ನೀಡಿದಂತಹ ಮಹಿಳೆ ಏನಿದ್ದಾರೆ, ಇವರು ಹಲವಾರು ಜನ VIP-ಗಳಿರ್ಬೋದು, ಪೊಲಿಟಿಷಿಯನ್ಸ್, IAS, IPS ಅಧಿಕಾರಿಗಳ ವಿರುದ್ಧ ಸಾಕಷ್ಟು ದೂರುಗಳನ್ನ ನೀಡಿದ್ದಾರೆ. ಅಂದ್ರೆ ಇದು ಉದ್ದೇಶಪೂರ್ವಕವಾದಂತಹ ಒಂದು ದೂರು ನೀಡಿರಬಹುದು. ಅದರಿಂದಾಗಿ ಈ ಪ್ರಕರಣದಲ್ಲಿ ಬಂಧಿಸುವಂತ ಅವಶ್ಯಕತೆ ಇಲ್ಲ. ಇದ್ರ ಜೊತೆಗೆ ಪ್ರಕರಣವನ್ನ ರದ್ದು ಮಾಡಿ ಅಂತ ಕೂಡ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಜೊತೆಗೆ ಸರ್ಕಾರದ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಇವತ್ತಿನ ಒಂದು ವಾದದ ಸಂದರ್ಭದಲ್ಲಿ BSY ಪರ ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ. ಅಂದ್ರೆ ಬಿಜೆಪಿ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಈಗಿನ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಹಾಗೆ ರಾಹುಲ್ ಗಾಂಧಿ ಇವರೆಲ್ಲರ ವಿರುದ್ಧ ಕೇಸ್ ದಾಖಲಿಸಿತ್ತು. ಕೋರ್ಟ್ ಅವರಿಗೆ ಸಮನ್ಸ್ ಅನ್ನು ಕೂಡ ನೀಡಿತ್ತು. ಅದರಿಂದಾಗಿ ಸರ್ಕಾರ ಕೂಡ ಇದರಲ್ಲಿ ಉದ್ದೇಶಪೂರ್ವಕವಾಗಿ ವಾರೆಂಟ್ ಅನ್ನ ಜಾರಿ ಮಾಡಿದೆ. ಅದರಿಂದಾಗಿ ವಾರೆಂಟ್ ಅನ್ನ ರದ್ದು ಮಾಡಬೇಕು ಅಂತ ಕೋರಿ ಅರ್ಜಿಯನ್ನು ಸಲ್ಲಿಸಲಾಗಿತ್ತು. ಅದರ ವಿಚಾರಣೆಯನ್ನು ಕೂಡ ನಡೆಸಲಾಯಿತು. ಒಟ್ಟಾರೆಯಾಗಿ BSY ಗೆ ಈಗ ಬಿಗ್ ರಿಲೀಫ್ ಅಂತಾನೆ ಹೇಳಬಹುದಾಗುತ್ತೆ. ಸೋಮವಾರ ವಿಚಾರಣೆಗೆ ಹಾಜರಾಗುವಂತೆ ಸದ್ಯಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಅಂದ್ರೆ ಈಗಾಗಲೇ ಪೊಲೀಸರು ಕೊಟ್ಟಂತ ನೋಟಿಸ್ ಏನಿದೆ, ಆ ನೋಟಿಸ್ಗೆ ಕೂಡ ಯಡಿಯೂರಪ್ಪ ರಿಯಾಕ್ಟ್ ಮಾಡಿದ್ರು, ಪತ್ರವನ್ನ ಬರೆದಿದ್ರು, ಪತ್ರದ ಮುಖಾಂತರ ಉತ್ತರವನ್ನ ಕೊಟ್ಟಿದ್ರು. ಅಂದ್ರೆ ಈಗಾಗಲೇ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇದ್ದಂತ ಹಿನ್ನೆಲೆಯಲ್ಲಿ ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ, ಅದರಿಂದಾಗಿ ಈಗ ವಿಚಾರಣೆಗೆ ಹಾಜರಾಗೋದಕ್ಕೆ ಸಾಧ್ಯ ಇಲ್ಲ, ನಾನು 17ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಪೊಲೀಸರ ನೋಟಿಸ್ಗೆ ಯಡಿಯೂರಪ್ಪ ಉತ್ತರವನ್ನ ಕೊಟ್ಟಿದ್ರು. ಅದರಿಂದಾಗಿ ಕೋರ್ಟ್ ಕೂಡ ಈ ವಿಚಾರವನ್ನು, ಅಂದ್ರೆ ಯಡಿಯೂರಪ್ಪ ಕೊಟ್ಟಿರುವಂತಹ ಉತ್ತರ ಏನಿದೆ, ಆ ಉತ್ತರಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ ಕೂಡ ಪ್ರಶ್ನೆ ಮಾಡುತ್ತೆ. ಹಾಗಾದ್ರೆ ಸೋಮವಾರ ನೀವು ವಿಚಾರಣೆಗೆ ಹಾಜರಾಗ್ತೀರಾ ಅಲ್ವಾ ಅಂತ ಕೂಡ ಪ್ರಶ್ನೆ ಮಾಡುತ್ತೆ. ಹೌದು, ಕೋರ್ಟ್ ಕೊಟ್ಟಂತ ಆದೇಶ ಮೀರೋಕ್ಕಾಗುತ್ತಾ, ನಾವು ವಿಚಾರಣೆಗೆ ಹಾಜರಾಗ್ತೀವಿ ಅಂತ ಯಡಿಯೂರಪ್ಪ ಪರ ವಕೀಲರು ತಮ್ಮ ವಾದವನ್ನ ಮಂಡನೆ ಮಾಡ್ತಾರೆ.
ಈ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ ಯಡಿಯೂರಪ್ಪಗೆ ಸೋಮವಾರ ನೀವು ವಿಚಾರಣೆಗೆ ಹಾಜರಾಗಬೇಕು, ಅಲ್ಲಿವರೆಗೂ ಯಡಿಯೂರಪ್ಪ ಅವರನ್ನ ಬಂಧಿಸುವ ಹಾಗಿಲ್ಲ ಅಂತ ಹೈಕೋರ್ಟ್ ಆದೇಶವನ್ನ ನೀಡಿದೆ. ಅದರಿಂದಾಗಿ ಯಡಿಯೂರಪ್ಪಗೆ ಇದು ಬಿಗ್ ರಿಲೀಫ್ ಅಂತಾನೆ ಹೇಳ್ಬೋದಾಗುತ್ತೆ, ಜೊತೆಗೆ ತಾತ್ಕಾಲಿಕ ರಿಲೀಫ್ ಅಂತ ಕೂಡ ಹೇಳ್ಬೋದು. ಯಾಕಂದ್ರೆ ಸೋಮವಾರದವರೆಗೂ ಕೂಡ ಯಡಿಯೂರಪ್ಪ ಅವ್ರನ್ನ ಬಂಧಿಸುವ ಹಾಗಿಲ್ಲ. ಅದಾದ ನಂತರ ಪ್ರಕರಣ ಯಾವ ತೀರ್ಮಾನ ಪಡ್ಕೊಳ್ಳುತ್ತೆ, ಪೊಲೀಸರ ತನಿಖೆ ಸಂದರ್ಭದಲ್ಲಿ ಯಾವೆಲ್ಲ ವಿಚಾರಗಳು ಹೊರಗಡೆ ಬರುತ್ತೆ, ನಂತರ ಈ ಪ್ರಕರಣ ಎಲ್ಲಿಗೆ ಹೋಗಿ ನಿಲ್ಲುತ್ತೆ, ಇದೆಲ್ಲವೂ ಕೂಡ ಮುಂದಿನ ಬೆಳವಣಿಗೆಗಳಾಗ್ತವೆ. ಆದ್ರೆ ಸದ್ಯಕ್ಕೆ ತಾತ್ಕಾಲಿಕ ರಿಲೀಫ್ ಯಡಿಯೂರಪ್ಪಗೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಮೇಶ್. ತಾತ್ಕಾಲಿಕ ರಿಲೀಫ್ ಹಾಗೆ ಬಿಗ್ ರಿಲೀಫ್ ಅಂತ ಕೂಡ ಹೇಳ್ಬೋದಾಗುತ್ತೆ ಯಡಿಯೂರಪ್ಪಗೆ, ಮುಂದೆ ಏನ್ ಹಾಗಾದ್ರೆ? ಶಮಂತ್, ಈಗ ಬಹಳ ದೊಡ್ಡ ರಿಲೀಫ್ ಅಂತ ಹೇಳ್ಬೋದು ಬೇಸ್ ಯಡಿಯೂರಪ್ಪಗೆ. ಅಂದ್ರೆ ಮಧ್ಯಂತರ ರಿಲೀಫ್ ಇದು. ಈಗ ಕೋರ್ಟ್ ವಿಚಾರಣೆಯನ್ನು 2 ವಾರ ಮುಂದೂಡಿದೆ. ಅಷ್ಟರಲ್ಲಿ ಈಗ ವಿಚಾರಣೆಗೆ ಸಹಕರಿಸಬೇಕಾಗತ್ತೆ. ತನಿಖೆಯನ್ನು ಪೊಲೀಸರು ನಡೆಸ್ತಾ ಇದ್ದಾರೆ, ಅದಕ್ಕೆ ಸಹಕರಿಸಬೇಕಾಗತ್ತೆ. ಅಂದ್ರೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಈ ಹಿಂದೆನೆ ಯಡಿಯೂರಪ್ಪ 17ನೇ ತಾರೀಕು ವಿಚಾರಣೆಗೆ ಹಾಜರಾಗ್ತೀನಿ, ತನಿಖೆಗೆ ಒಳಪಡ್ತೀನಿ ಅಂತ ಹೇಳಿ ಪೊಲೀಸರಿಗೆ ಪತ್ರವನ್ನ ಬರೆದಿದ್ರು. ಅದರಂತೆ ಈಗ ಅವರು ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. ಒಂದ್ ವೇಳೆ ವಿಚಾರಣೆಗೆ ಹಾಜರಾಗದಿದ್ರೆ ಆಗ ಮತ್ತೆ ಏನು ಪೊಲೀಸರು ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿ ಈ ತರ ವಿಚಾರಣೆ ಸಹಕರಿಸಿಲ್ಲ ಅಂತ ಹೇಳ್ಬೋದು. ಆದ್ರೆ ಈಗ ಅವರೇನೆ ಅವರ ಪರ ವಕೀಲರು ಕೂಡ ವಿಚಾರಣೆಗೆ ಸಹಕರಿಸ್ತೀವಿ ಅಂತ ಹೇಳಿದ್ದಾರೆ. ಹೀಗೆ ಕೋರ್ಟ್ ಈಗ ಹಿಂದೆನೂ 2 ನೋಟಿಸಲ್ಲೂ ಕೂಡ ಅಂದ್ರೆ ಅರೆಸ್ಟ್ ಅವಕಾಶ ಇಲ್ದಿರುವಂತ ಸೆಕ್ಷನ್ ಹಾಕಿ ನೋಟಿಸ್ ಅನ್ನ ಕೊಟ್ಟಿದ್ದೀರಾ. ಈಗ ತರಾತುರಿನಲ್ಲಿ ಏಕೆ ನೀವು ಅಂದ್ರೆ ಬಂಧನದ ವಾರೆಂಟ್ ಅನ್ನ ಪಡ್ಕೊಂಡಿದ್ದೀರಾ, ಬಂಧನದ ಒಂದು ಉದ್ದೇಶ ಏನು ಅನ್ನೋದ್ರ ಬಗ್ಗೆ ಕೋರ್ಟ್ ಸಂಶಯವನ್ನ ವ್ಯಕ್ತಪಡಿಸಿದೆ. ಹೀಗಾಗಿನೇ ಈ ಒಂದು ರಿಲೀಫ್ ಅನ್ನ ಕೊಟ್ಟಿದೆ. ಯಾಕಂದ್ರೆ ಇದು ಕೇಸ್ ದಾಖಲಾಗಿರೋದು ಮಾರ್ಚ್ ತಿಂಗಳಲ್ಲಿ ಕೇಸ್ ದಾಖಲಾಗಿ ಇಲ್ಲಿವರೆಗೂ ಕೂಡ ಬಂಧನಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಕ್ರಮ ಕೈಗೊಂಡಿಲ್ಲ. ಮತ್ತೆ ಈ ಹಿಂದೆನೂ ಅಂದ್ರೆ ಮೊದಲನೇ ನೋಟಿಸ್ ನೀಡಿದಾಗ BSY ವಿಚಾರಣೆಗೆ ಹಾಜರಾಗಿದ್ರು, ಜೊತೆಗೆ ಧ್ವನಿ ಪರೀಕ್ಷೆಗೂ ಕೂಡ ಒಳಪಟ್ಟಿದ್ರು. ಹೀಗಾಗಿ 2ನೇ ನೋಟಿಸ್ಗೆ ಅವರು ಸಮಯಾವಕಾಶವನ್ನ ಕೇಳಿದ್ದಾರೆ. ಹೀಗಾಗಿ ಅದ್ರಲ್ಲೇನು ತಪ್ಪಿಲ್ಲ, ಅದ್ರಲ್ಲೇನು ಲೋಪ ಇಲ್ಲ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಹೀಗಾಗಿ ಈಗ ಏನೋ ಜೊತೆಗೆ ಅವರ ಪರ ವಕೀಲರು ತನಿಖೆಗೆ ಎಲ್ಲಾ ರೀತಿಯ ಸಹಕಾರ ಕೊಡ್ತೀನಿ ಅಂತ ಹೇಳಿರೋದ್ರಿಂದ ಕೋರ್ಟ್ ಈಗ ಏನು 2 ವಾರ ವಿಚಾರಣೆಯನ್ನು ಮುಂದೂಡಿ ಅದರಲ್ಲಿ ಯಾವುದೇ ರೀತಿಯಾದಂತಹ ಬಲವಂತದ ಕ್ರಮವನ್ನ ಅಂದ್ರೆ ಬಂಧನ ಸೇರಿದಂತೆ ಯಾವುದೇ ರೀತಿಯಾದಂತಹ ಬಲವಂತದ ಕ್ರಮವನ್ನ BSY ವಿರುದ್ಧ ಕೈಗೊಳ್ಳಬಾರದು ಅಂತ ಹೇಳಿ ಒಂದು ಮಧ್ಯಂತರ ಆದೇಶವನ್ನು ಕೊಟ್ಟಿದೆ. ಜೊತೆಗೆ BSY ಜೀವನದ ಸಂಧ್ಯಾ ಕಾಲದಲ್ಲಿದ್ದಾರೆ, ಜೊತೆಗೆ ಅವ್ರಿಗೆ ವಯೋಸಹಜವಾದಂತಹ ಒಂದು ಕಾಯಿಲೆಗಳು ಇರುತ್ತೆ. ಹೀಗಾಗಿ ಬಂಧನದ ಅವಶ್ಯಕತೆ ಇಲ್ಲ ಅಂತ ಹೇಳಿ ಕೋರ್ಟ್ ಅಭಿಪ್ರಾಯ ಪಟ್ಟಿದೆ. ಹೀಗಾಗಿ ಇದು BS ಯಡಿಯೂರಪ್ಪ ಪಾಲ್ಗೆ ಒಂದು ರೀತಿಯ ಒಂದು ತಾತ್ಕಾಲಿಕ ರಿಲೀಫ್ ಅಂತ ಹೇಳ್ಬೋದು. ಜೊತೆಗೆ ಈ ಆಂಟಿಸಿಪೇಟರಿ ಬಿಲ್ ಅಪ್ಲಿಕೇಶನ್ ಏನಿದೆ, ಜೊತೆಗೆ ಪ್ರಕರಣವನ್ನೇ ರದ್ದುಪಡಿಸಿ ಅಂತೇಳಿ ಇನ್ನು ಅರ್ಜಿಯನ್ನು ಸಲ್ಲಿಸಿದ್ದಾರೆ. ಮತ್ತೆ ತಡೆಯಾಜ್ಞೆಗೂ ಕೂಡ ಮನವಿಯನ್ನ ಮಾಡಿದ್ರು. ಆದ್ರೆ ಕೋರ್ಟ್ ಯಾವುದೇ ರೀತಿಯಾದಂತಹ ತಡೆಯಾಜ್ಞೆಯನ್ನ ಕೊಟ್ಟಿಲ್ಲ. ಬದಲಾಗಿ ತನಿಖೆ ನಡೀಲಿ, ಆದ್ರೆ ಯಾವುದೇ ಬಂಧನದಂತಹ ಕ್ರಮಗಳು ಬೇಡ, ಬಲವಂತದ ಕ್ರಮಗಳು ಬೇಡ ಅಂತ ಹೇಳಿ ಹೈಕೋರ್ಟ್ ಸ್ಪಷ್ಟಪಡಿಸಿದೆ. ಹೀಗಾಗಿ ಇದು ಈಗ ಒಂದ್ ವೇಳೆ ಅವರು ನೆಕ್ಸ್ಟ್ ಹಾಜರಾದ್ರೂ ಕೂಡ ಯಾವುದೇ ರೀತಿ ಬಂಧನದಂತ ಒಂದು ಬಲವಂತದ ಕ್ರಮಕ್ಕೆ ಅವರು ಒಳಗಾಗೋದಿಲ್ಲ. ಹೀಗಾಗಿ ಇದು BSY ಪಾಲಿಗೆ ಒಂದು ರಿಲೀಫ್ ಅಂತ ಹೇಳಿ ಹೇಳ್ಬೋದು. ಶಮಂತ್, ಎಸ್, ಸೋಮವಾರ ವಿಚಾರಣೆಗೆ ಹಾಜರಾಗಿ ಅಂತ ಕೂಡ ಕೋರ್ಟ್ ಸೂಚನೆ ಕೊಟ್ಟಿರುವಂತದ್ದು. ಹಾಗಾದ್ರೆ ಈ ರಿಲೀಫ್ ಎಷ್ಟು ದಿನದವರೆಗೂ, ವಿಚಾರಣೆಯ ನಂತರ ಏನೆಲ್ಲ ಆಗಬಹುದು ಬೆಳವಣಿಗೆಗಳು? ಶಮಂತ್, ಈಗ ಅಂದ್ರೆ ಈ ಕೋರ್ಟ್ ಈಗ ಏನು ಆದೇಶ ಮಾಡಿದ್ದು ಇದು ಫೈನಲ್ ತೀರ್ಪಲ್ಲ, ಇದು ಮಧ್ಯಂತರ ಆದೇಶ ಅಷ್ಟೇ. ಹೀಗಾಗಿ ಈಗ BSY ಅವರನ್ನ ವಿಚಾರಣೆಗೆ ಒಳಪಡಿಸಿದ ನಂತರ ಏನೇನೋ ಸಾಕ್ಷ್ಯಾಧಾರಗಳ ಸಂಗ್ರಹ ಆಗುತ್ತೆ, ಅದನ್ನ ಇಟ್ಕೊಂಡು ಅವರು ಮುಂದಿನ ದಿನಗಳಲ್ಲಿ ಅಂದ್ರೆ 2 ವಾರದ ನಂತರ ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆಗೆ ಬರುತ್ತೆ. ಆ ಸಂದರ್ಭದಲ್ಲಿ ಪೊಲೀಸರು ಇದನ್ನ ಅಂದ್ರೆ ಈ ಆದೇಶವನ್ನು ತೆರವುಗೊಳಿಸೋದಕ್ಕೂ ಕೂಡ ಎಲ್ಲಾ ರೀತಿ ಪ್ರಯತ್ನವನ್ನ ಮಾಡಬಹುದು. ಶಮನ್, ಧನ್ಯವಾದ ರಮೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.